ಇನ್ನು ಮತ್ತೊಂದು ರಾಜಕೀಯ ಬೆಳವಣಿಗೆಯಲ್ಲಿ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಬಿಹಾರ ರಾಜ್ಯದ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗಿರುವಂತದ್ದು. ತಮ್ಮ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಿಹಾರದ ರಾಜಕೀಯ ಪ್ರಹಸನಕ್ಕೆ ನಿತೀಶ್ ಕುಮಾರ್ ಅವರು ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಇಂದು ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಿತೀಶ್ ಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಜೊತೆ ಸರ್ಕಾರವನ್ನ ರಚನೆ ಮಾಡ್ತಾರೆ ಅನ್ನುವ ಗಾಳಿ ಸುದ್ದಿಗೆ, ಊಹಾಪೋಹ ಸುದ್ದಿಗೆ ಈಗ ಅಧಿಕೃತವಾಗಿರುವಂತದ್ದು. ಬಿಹಾರದ ರಾಜ್ಯದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಲ್ಲಿಗೆ ಬಿಹಾರದ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿರುವಂತದ್ದು. ಇವತ್ತು ಕ್ಲೈಮ್ಯಾಕ್ಸ್ ಹಂತ ತಲುಪುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. 28ನೇ ತಾರೀಕು ಅಂದ್ರೆ ಇವತ್ತು ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನ ಸಲ್ಲಿಸ್ತಾರೆ ತಮ್ಮ ಸ್ಥಾನಕ್ಕೆ. ಅಲ್ಲಿಗೆ ಮಹಾಗಠಬಂಧನ್ನಿಂದ ಹೊರಬಂದು ಬಿಜೆಪಿಯ ಜೊತೆ ಸರ್ಕಾರವನ್ನ ರಚನೆ ಮಾಡ್ತಾರೆ ಅಂತ ಒಂದು ಸುದ್ದಿ ಏನಿತ್ತು ಅದು ಅಧಿಕೃತವಾಗಿರುವಂತದ್ದು. ಎಲ್ಲರ ನಿರೀಕ್ಷೆಯಂತೆ ಬಿಹಾರದ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇದು ಕೇವಲ ಬಿಹಾರಕ್ಕೆ ಮಾತ್ರ ಸೀಮಿತವಾಗಲ್ಲ. ಈ ಒಂದು ಬೆಳವಣಿಗೆ ಇಡೀ ದೇಶದ ರಾಜಕಾರಣದ ಮೇಲೆ ಒಂದಿಷ್ಟು ಪರಿಣಾಮವನ್ನ ಬೀರುವ ಸಾಧ್ಯತೆ ಕೂಡ ಇರುವಂತದ್ದು. ನಿತೀಶ್ ಕುಮಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅಲ್ಲಿಗೆ 2020ರಲ್ಲಿ ರಚನೆ ಆದಂತಹ ಮಹಾಗಠಬಂಧನ್ ಆರ್ಜೆಡಿ, ಜೆಡಿಯು, ಕಾಂಗ್ರೆಸ್ ಸೇರಿದಂತೆ ಎಡಪಕ್ಷಗಳು ಸರ್ಕಾರವನ್ನ ರಚನೆ ಮಾಡಿತ್ತು ಬಿಹಾರದಲ್ಲಿ. ಆ ಸರ್ಕಾರದ ನೇತೃತ್ವವನ್ನ ನಿತೀಶ್ ಕುಮಾರ್ ಅವರು ವಹಿಸಿಕೊಂಡಿದ್ರು. ಈಗ ಲೋಕಸಭಾ ಚುನಾವಣೆ 4 ತಿಂಗಳಿದೆ. ಇನ್ನು ಬಿಹಾರ ವಿಧಾನಸಭಾ ಚುನಾವಣೆಗೆ 1.5 ವರ್ಷ ಮಾತ್ರ ಬಾಕಿ ಇರುವಂತದ್ದು. ಈ ಹಂತದಲ್ಲಿ ಮಹಾಗಠಬಂಧನ್ ಪುಡಿ ಆಗಿರುವಂತದ್ದು. ನಿತೀಶ್ ಕುಮಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಬಿಹಾರದಲ್ಲಿ 2020ರಲ್ಲಿ ಏರ್ಪಟ್ಟಿದ್ದಂತಹ ಮಹಾಗಠಬಂಧನ್ ಸರ್ಕಾರ ಪತನವಾಗಿದೆ. ಹಾಗಾದ್ರೆ ನಿತೀಶ್ ಕುಮಾರ್ ಅವರು ಮುಂದೆ ಏನ್ ಮಾಡ್ತಾರೆ? ಎಲ್ಲರಿಗೂ ಗೊತ್ತಿರೋ ವಿಚಾರ, ಹಳೆ ಫ್ರೆಂಡ್ ಬಿಜೆಪಿ ಜೊತೆ ಸೇರ್ಕೊಂಡು ಮತ್ತೆ ಸರ್ಕಾರವನ್ನ ರಚನೆ ಮಾಡ್ತಾರೆ. ಬಿಜೆಪಿಯಲ್ಲಿ ಇಬ್ಬರು ಡಿಸಿಎಂಗಳಾಗ್ತಾರೆ, ಇವರೇ ಸಿಎಂ ಆಗ್ತಾರೆ. ಇದು ಒಂದು ಕಡೆ ಆದ್ರೆ ಆರ್ಜೆಡಿಯ ಪರಿಸ್ಥಿತಿ ಏನಾಗುತ್ತೆ? ಈಗ ಆರ್ಜೆಡಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಈಗ ಪರಿಸ್ಥಿತಿ ಏನಾಗುತ್ತೆ? ಈ ಎರಡೂ ಪಕ್ಷದ ಲೆಕ್ಕಾಚಾರ ಏನಾಗುತ್ತೆ? ಸದ್ಯಕ್ಕೆ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸರಿ, ಮುಂದಿನ ಬೆಳವಣಿಗೆ ಏನು? ಈಗ ನಿತೀಶ್ ಕುಮಾರ್ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದ್ರ ಜೊತೆಗೆ ಅದೇ ಕ್ಷಣದಲ್ಲಿ ಬಿಜೆಪಿ ಜೊತೆಗೆ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಅನುಮತಿಯನ್ನ ಕೊಡಬೇಕು ಅಂತ ಕೋರಿ ಕೂಡ ಮನವಿಯನ್ನ ಸಲ್ಲಿಸಿರುವಂತದ್ದು. ಅಲ್ಲಿಗೆ ಬಿಜೆಪಿ, ಜೆಡಿಯು ಬಿಹಾರದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ, ಸರ್ಕಾರವನ್ನ ರಚನೆ ಮಾಡ್ತಾರೆ. ಆದ್ರೆ ಇಲ್ಲಿ ತೊಡಕಿರುವಂತದ್ದು ಆರ್ಜೆಡಿ ಏನ್ ಮಾಡುತ್ತೆ, ಕಾಂಗ್ರೆಸ್ನ ಲೆಕ್ಕಾಚಾರ ಏನಾಗುತ್ತೆ? ಈಗ ಒಂದಿಷ್ಟು ಪ್ರಹಸನ ನಡೆಯುತ್ತೆ. ಸಾಮಾನ್ಯವಾಗಿ ಈಗ ಆಗಿರುವಂತಹ ಬಿಹಾರದಲ್ಲಿ ಆಗಿರುವಂತಹ ಈ ಬೆಳವಣಿಗೆ ಇದೆಯಲ್ವಾ, ಇದು ದೇಶದ ರಾಜಕಾರಣ ಮೇಲೆ ಕೂಡ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ. ನಿತೀಶ್ ಕುಮಾರ್ ಅವರು ಸಾಕಷ್ಟು ದಿನಗಳಿಂದ ಒಂದು ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾ ಇದ್ರು. ಈ ಬಾರಿ ಶತಾಯಗತಾಯ ಮೋದಿಯವರನ್ನ ಸೋಲಿಸ್ತೇನೆ, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 100ಕ್ಕಿಂತ ಕಡಿಮೆ ಸೀಟನ್ನ ಪಡೆದುಕೊಳ್ಳುತ್ತೆ, ಆ ರೀತಿಯಾಗಿ ನಾವು ಹೋರಾಡಬೇಕು, ಬಿಜೆಪಿಯ ವಿರೋಧ ಪಕ್ಷಗಳು ಒಗ್ಗೂಡಬೇಕು ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇಂಡಿಯಾ ಮೈತ್ರಿಕೂಟದ ನಾಯಕರಾಗಿದ್ರು, ಅವರೇ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಿಡಿದೆದ್ದಿದ್ರು. ಆದ್ರೆ ಈಗ ಬಿಜೆಪಿಯ ಜೊತೆ ಸೇರಿಕೊಂಡು ಸರ್ಕಾರ ರಚನೆಗೆ